ಎಲ್ರಿಗೂ ನಮಸ್ಕಾರ. ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇದು ಫಸ್ಟ್ ಟೈಮು ನಾವು ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇರೋದು. ಏನಾದರೂ ತಪ್ಪಿದ್ರೆ ಹೇಳಿ, ತಿದ್ಕೊಳ್ಳೋಣ. ಈಗ ನಾವು ಮಾತಾಡಕ್ ಹೊರಟಿರೋದು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಆದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯದ, ಮಿಲನ ಪ್ರಕಾಶ್ ಅವರು ನಿರ್ದೇಶನದ ಹೊಚ್ಚ ಹೊಸ ಚಿತ್ರ ಡೆವಿಲ್. ಅದರದೊಂದು ಮೋಷನ್ ಪೋಸ್ಟರ್ ರಿಲೀಸ್ ಆಗುತ್ತೆ ಅಂತ ದರ್ಶನ್ ಅವರು 3 ದಿನ ಮುಂಚೆ ಪೋಸ್ಟ್ ಮಾಡಿದ್ರು. ಅದೇ ತರನೇ 8 ಗಂಟೆಗೆ, ರಾತ್ರಿ 8 ಗಂಟೆ ಟೈಮಲ್ಲಿ ರಿಲೀಸ್ ಆಯ್ತು. ಇದನ್ನ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ಬೋದು ಅಂತ ಅನ್ಕೊಂಡೆ, ಬಟ್ ದರ್ಶನ್ ಅವ್ರ ಅಕೌಂಟ್ ಅಲ್ಲಿ ಡೈರೆಕ್ಟ್ ಅಲ್ಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು, ಮೋಷನ್ ಪೋಸ್ಟರ್ ವಿಡಿಯೋನ. ಮೋಷನ್ ಪೋಸ್ಟರ್ ವಿಚಾರಕ್ಕೆ ಬಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಒಂದು ಕೂಲ್ BGM ಇಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಅಜಿನೀಶ್ ಅವರು ಮ್ಯೂಸಿಕ್ ಕೊಟ್ಟಿರ್ತಾರೆ. ಎಲ್ಲ ನೀವು ನೋಡಿರ್ತೀರ. ಹಿಂದಿನ ಮೂವಿನಲ್ಲಿ ಅಜಿನೀಶ್ ಅವರು ಕಾಂತಾರ ಆಗಿರ್ಬೋದು, ವಿಕ್ರಾಂತ್ ರೋಣ ಎಲ್ಲ ಮಸ್ತ್ ಆಗಿರೋ ಮ್ಯೂಸಿಕ್ ಕೊಟ್ಟಿದ್ರು. ಅದೇ ತರನೇ ಡೆವಿಲ್ದು 2 ಹಳೆ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಅದರಲ್ಲೂ ಕೂಡ ಒಳ್ಳೆ ಸಖತ್ತಾಗಿರೋ BGM ಸೈಕ್ ಆಗಿ ಕೊಟ್ಟಿದ್ರು. ಇದು ಅದೇ ತರನೇ, ಮ್ಯೂಸಿಕ್ ಬಗ್ಗೆ ಮಾತೇ ಬೇಡ, ಅದೇ ರೇಂಜ್ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋದಾದ್ರೆ, ಮುಂಚೆ 2 ಟೀಸರ್ ಅಲ್ಲಿ ರೆಡ್ ಲೈಟ್ ಥೀಮ್ ತರ ಯೂಸ್ ಮಾಡಿದ್ರು ಒಂಥರ. ಬಟ್ ಈ ಮೋಷನ್ ಪೋಸ್ಟರ್ ನೋಡ್ತಾ ಇದ್ರೆ ಒಂದು ಲೈಟ್ ಬ್ಲ್ಯಾಕ್ ಥೀಮ್ ಯೂಸ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಬಟ್ ಒಂಥರ ಮಸ್ತ್ ಇದೆ ನೋಡೋದಕ್ಕೆ, ನೆಕ್ಸ್ಟ್ ಲೆವೆಲ್ ತರನೇ ಇದೆ. ಸಿನಿಮಾಟೋಗ್ರಫಿ ಚೆನ್ನಾಗೇ ಮಾಡಿದ್ದಾರೆ. ಈಗಂತೂ ತುಂಬಾ ಬರೋ ಮೂವಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ಮೂವಿನಲ್ಲೂ ಸಿನಿಮಾಟೋಗ್ರಫಿಗೆ ತುಂಬಾನೇ ಒತ್ತು ಕೊಡ್ತಾರೆ. ಇದು ಇನ್ನ ಚೆನ್ನಾಗೇ ಮಾಡಿದ್ದಾರೆ, ಇದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಮಾಡಿದ್ದಾರೆ. ಈ ದರ್ಶನ್ ಅವರ ಲುಕ್ ಬಗ್ಗೆ ಮಾತಾಡೋದಾದ್ರೆ, ತನ್ನ ಹಿಂದಿನ ಎಲ್ಲಾ ಮೂವಿನಲ್ಲೂ ಕಂಪೇರ್ ಮಾಡಿದ್ರೆ ಈ ಮೂವಿನಲ್ಲಿ ಒಂಥರ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಮೋಷನ್ ಪೋಸ್ಟರ್ ಸ್ಟಾರ್ಟ್ ಆಗ್ತಿದಂಗೆ ಎಡಗೈನಲ್ಲಿ ಒಂದು ಲಕ್ಸುರಿ ವಾಚ್ ಕಟ್ಟಿರ್ತಾರೆ. ಆ ವಾಚ್ ನೋಡ್ತಾ ಇದ್ರೆ ಇದ್ರಲ್ಲಿ ಏನೋ ಒಂಥರ ರಿಚ್ ಮ್ಯಾನ್ ಒಂದು ಗೆಟಪ್ ಅಲ್ಲಿ ಒಂದು ಪಾರ್ಟ್ ಮಾಡಿರ್ಬೋದು ಅಂತ ಅನ್ನಿಸುತ್ತೆ. ನೋಡ್ಬೇಕು ಇನ್ನ ಯಾವ ತರ ಇದೆ ಅಂತ. ಕೊನೆಯದಾಗಿ ಮೋಷನ್ ಪೋಸ್ಟರ್ ಒಂದು ಸೈಕ್ ಆಗಿರೋ ಒಂದು ಸಿಗರೇಟ್ ಸೇದೋ ಒಂದು ಸ್ಟೈಲಿಶ್ ಲುಕ್ ಅಲ್ಲಿ ಎಂಡ್ ಆಗುತ್ತೆ. ಇನ್ನ ನೋಡ್ಬೇಕು. ಇನ್ನ ಸಾಂಗು, ಇನ್ನ ದರ್ಶನ್ ಅವರು ಇನ್ನ ಶೂಟಿಂಗ್ ಅಂತ 10 days ಸಾಂಗ್ಗೋಸ್ಕರ ಥೈಲ್ಯಾಂಡ್ ಅಲ್ಲಿ ಇದ್ದಾರೆ. ನೋಡ್ಬೇಕಿನ್ನ ಟ್ರೈಲರ್ ರಿಲೀಸ್ ಆಗ್ಬೇಕು, ಸಾಂಗ್ಸ್ ರಿಲೀಸ್ ಆಗ್ಬೇಕು. ನೋಡೋಣ. ಇನ್ನ ಮೂವಿ ಮೇ ಬಿ ಅಕ್ಟೋಬರ್ ಆರ್ ನವೆಂಬರ್ ಅಲ್ಲಿ ಬರ್ಬೋದು ಅಂತ ಮೂವಿ ಟೀಮ್ನವರು ಹೇಳ್ತಾ ಇದ್ರು. ನೋಡ್ಬೇಕು ಅದೇನಾಗುತ್ತೆ ಅಂತ, ಕಾದ್ ನೋಡ್ಬೇಕು. ಇಲ್ಲ ಮೋಷನ್ ಪೋಸ್ಟ್ರು ಯಾವ ತರ ಇದೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ನಮಸ್ಕಾರ.